ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಅದೊಂದು ಸುಂದರ ಕುಟುಂಬ. ಹಸಿರು ಕಾನನದ ನಡುವೆ ಬೆಚ್ಚಗಿನ ಮನೆ. ಸುಮಾರು 18 ವರ್ಷಗಳಿಂದ ಪರಸ್ಪರ ಪ್ರೀತಿಸಿದ್ದ ಜೋಡಿಯೊಂದು ಮದುವೆಯಾಗಿ ತಮ್ಮ ಮುದ್ದಾದ 2 ಹೆಣ್ಣು ಮಕ್ಕಳೊಂದಿಗೆ ಅಲ್ಲಿ ನೆಲೆಸಿದ್ರು. ಪತಿ ಸ್ವಂತ ಸರ್ವಿಸ್ ಸ್ಟೇಷನ್ ಜೊತೆಗೆ ಕಾಫಿ ತೋಟ ಹೊಂದಿದ್ರೆ, ಪತ್ನಿ ಕೂಡ ಈ ಹಿಂದೆನೇ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಸಮಾಜ ಸೇವೆಯ ಜೊತೆಗೆ ಮನೆಯ ಜವಾಬ್ದಾರಿಯನ್ನು ತೂಗಿಸಿಕೊಂಡು ಹೋಗ್ತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ ಈ ಸುಂದರ ಸಂಸಾರದ ಮೇಲೆ ಯಾರ ಕಣ್ಣು ಬಿತ್ತೋ ಏನೋ, 1-2 ವರ್ಷಗಳ ಹಿಂದಿನಿಂದ ಪತಿ ಪತ್ನಿಯ ನಡುವೆ ವೈಮನಸ್ಸು, ಭಿನ್ನಾಭಿಪ್ರಾಯ ಪ್ರಾರಂಭಗೊಂಡು ಪರಸ್ಪರ ವಿಚ್ಛೇದನದ ಹಂತಕ್ಕೆ ತಲುಪಿತ್ತು. ಪ್ರೀತಿಸಿ ಮದುವೆಯಾದ ದಂಪತಿಗಳಿಬ್ಬರು ಒಂದೇ ಮನೆಯಲ್ಲಿ ಬೇರೆ ಬೇರೆಯಾಗಿ ಅಡುಗೆ ಮಾಡಿ ಊಟ ಮಾಡುವಂತಾಯಿತು. ಕುಟುಂಬಸ್ಥರು, ಊರಿನವರು ನಡೆಸಿದ ಸಂಧಾನಗಳೆಲ್ಲವೂ ವಿಫಲಗೊಂಡವು. ಈ ನಡುವೆ ಪತ್ನಿ ತನ್ನ ಪತಿಯ ಮೇಲೆ ನ್ಯಾಯಾಲಯದಲ್ಲಿ ನಿರ್ವಹಣೆ ಮೊಕದ್ದಮೆಯನ್ನು ಹೂಡಿದ್ರು. ಜೊತೆಗೆ ಪತ್ನಿ ಬೇರೊಬ್ಬರೊಂದಿಗೆ ಫೋನ್ನಲ್ಲಿ ಆಗಾಗ್ಗೆ ಮಾತನಾಡುವ ಬಗ್ಗೆ ಪತಿಗೆ ಸಂಶಯವೂ ಮೂಡಿತ್ತು. ಪರಿಣಾಮವಾಗಿ ಜುಲೈ 20ರ ಶನಿವಾರ ಬೆಳಿಗ್ಗೆ ಸುಮಾರು 9 ಗಂಟೆಯ ಸಮಯದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದಿತ್ತು. ಹೌದು, ತಾನು ಪ್ರೀತಿಸಿ ಮದುವೆಯಾದ ಪತ್ನಿಯಿಂದ ಪತಿಯ ಬಂದೂಕಿನಿಂದ ಹಾರಿದ ಗುಂಡು ಬಲಿ ತೆಗೆದುಕೊಂಡಿತ್ತು. ಈ ಘಟನೆ ನಡೆದಿದ್ದು ವಿರಾಜಪೇಟೆ ಸಮೀಪದ ಬೇಟೋಳಿ ಎಂಬ ಗ್ರಾಮದಲ್ಲಿ. 38 ವರ್ಷ ಪ್ರಾಯದ ಸ್ಫುರದ್ರೂಪಿ ಮಹಿಳೆ ಶಿಲ್ಪಾ ತನ್ನ ಪತಿ ಬೋಪಣ್ಣನಿಂದ ಅಡುಗೆ ಮನೆಯಲ್ಲಿ ಹತ್ಯೆಯಾಗಿದ್ದಾಳೆ. ಅತ್ತ ಬೋಪಣ್ಣ ತನ್ನ ಬಂದೂಕಿನೊಂದಿಗೆ ವಿರಾಜಪೇಟೆ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ. ಪತಿ ಪತ್ನಿಯರ ನಡುವಿನ ಒಂದು ಸಣ್ಣ ವೈಮನಸ್ಸಿನಿಂದಾಗಿ ಏನೂ ತಪ್ಪು ಮಾಡದ 2 ಮುದ್ದಾದ ಹೆಣ್ಣು ಮಕ್ಕಳು ತಂದೆ ತಾಯಿ ಇಬ್ಬರನ್ನ ಕಳ್ಕೊಂಡು ಇದೀಗ ಮೌನವಾಗಿ ರೋಧಿಸ್ತಾ ಇವೆ. ಪೊಲೀಸರು ಈ ಪ್ರಕರಣದಲ್ಲಿ ಬೇರೆ ಏನಾದರೂ ಇದೆಯೇ ಎಂಬ ಬಗ್ಗೆಯೂ ತನಿಖೆಯನ್ನು ಮುಂದುವರಿಸಿದ್ದಾರೆ. ಅದೇನಾದರೂ ಆಗಲಿ, ಹೆಣ್ಣಿಗೆ ಹಠವಿರಬಾರದು, ಗಂಡಿಗೆ ಚಟವಿರಬಾರದು ಎಂಬ ನಾಣ್ಣುಡಿಯಂತೆ ಬದುಕಿ ಬಾಳಬೇಕಿದ್ದ ದಂಪತಿಗಳಿಬ್ಬರು ತಮ್ಮ ತಮ್ಮ ಹಾದಿಯನ್ನು ಹಿಡ್ಕೊಂಡಿದ್ದಾರೆ. ಆದರೆ ಇವೆಲ್ಲದರ ಪರಿವೇ ಇಲ್ಲದ ಮುಗ್ಧ ಮನಸ್ಸಿನ 2 ಕಿರಿಯ ಜೀವಗಳು ದಿಕ್ಕು ತೋಚದಂತಾಗಿವೆ. ಇದೇ ಅಲ್ಲವೇ ವಿಧಿಯಾಟ? ಕೊಡಗು ಚಾನಲ್ ವರದಿ TJ ಪ್ರವೀಣ್ ಕುಮಾರ್. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜು, ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಳೆಹಾನಿ ಪ್ರದೇಶಗಳಿಗೆ ಭಾನುವಾರ ಭೇಟಿ ನೀಡಿ ವೀಕ್ಷಿಸಿದ್ರು. ಮುಕ್ಕೋಡ್ಲು, ಐಗೂರು, ಮಲ್ಲಳ್ಳಿ ಜಲಪಾತ ಬಳಿ ಸೇತುವೆ, ಹೀಗೆ ಮಳೆಹಾನಿ ಪ್ರದೇಶ ಮತ್ತು ಮಾದಾಪುರ ಬಳಿಯ ಜಂಬೂರು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಜನರ ಕುಂದು ಕೊರತೆಗಳನ್ನು ಆಲಿಸಿದ್ರು. ಬಳಿಕ ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು, ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲಾಡಳಿತ ಸಜ್ಜಾಗಿದ್ದು ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡಲಾಗುತ್ತೆ ಎಂದರು. ಮನೆ, ರಸ್ತೆ, ಸೇತುವೆ, ತಡೆಗೋಡೆ, ವಿದ್ಯುತ್ ಕಂಬ ಹಾಗೂ ಪರಿವರ್ತಕಗಳು, ಬೆಳೆಹಾನಿ, ಹೀಗೆ ಮಳೆಯಿಂದ ವಿವಿಧ ರೀತಿಯ ಹಾನಿಯಾಗಿದ್ದು ಈ ಸಂಬಂಧ ನಷ್ಟದ ಅಂದಾಜು ಮಾಡಿ ಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರಿಗೆ ವರದಿ ನೀಡಿ ವಿಶೇಷ ಅನುದಾನ ಬಿಡುಗಡೆಗೆ ಪ್ರಯತ್ನಿಸಲಾಗುವುದು ಎಂದರು. ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲಾಡಳಿತ ಬಳಿ ಈಗಾಗಲೇ 30 ಕೋಟಿ ರೂಪಾಯಿ ಇದ್ದು ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ಹಣದ ಕೊರತೆ ಇಲ್ಲ ಎಂದು ಸಚಿವರು ಹೇಳಿದರು. ಮನೆಹಾನಿ ಸಂಬಂಧ NDRF ನಿರ್ದೇಶನದಂತೆ ಕ್ರಮ ಕೈಗೊಳ್ಳಲಾಗುತ್ತೆ. ಸಂತ್ರಸ್ತರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಗಮನ ಹರಿಸಲಾಗುತ್ತೆ ಅಂತ
ಎನ್ಎಸ್ ಬೋಸರಾಜು ತಿಳಿಸಿದರು. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಆಗಬೇಕಿರುವ ಕೆಲಸಗಳಿಂದ ಮುಖ್ಯಮಂತ್ರಿ ಅವರ ಗಮನ ಸೆಳೆಯಲಾಗುತ್ತೆ. ಪ್ರವಾಹದಿಂದ ಸಂತ್ರಸ್ತರಾದ ಕುಟುಂಬಗಳಿಗೆ ಮನೆ ನಿರ್ಮಾಣ ಹಾಗೂ ಜಂಬೂರು ಗ್ರಾಮದಲ್ಲಿ ಅಗತ್ಯ ಮೂಲ ಸೌಲಭ್ಯ ಸೇರಿದಂತೆ ಹಲವು ಯೋಜನೆಗಳಿಗೆ ಶಾಶ್ವತ ಪರಿಹಾರ ಒದಗಿಸಲಾಗುತ್ತೆ ಅಂತ ಸಚಿವರು ವಿವರಿಸಿದರು. ಕೊಡಗು ಜಿಲ್ಲೆಯಲ್ಲಿ ಜುಲೈ ತಿಂಗಳಲ್ಲಿ ಹೆಚ್ಚಿನ ಮಳೆಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಇರುವುದರಿಂದ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎಂದು ಬೋಸರಾಜ್ ಅವರು ಹೇಳಿದರು. ರಾಜ್ಯದಲ್ಲಿ ಪ್ರಾಕೃತಿಕ ವಿಕೋಪ ಎದುರಿಸಲು ಈಗಾಗಲೇ ಎಲ್ಲ ಜಿಲ್ಲೆಗಳಿಗೆ ಸರ್ಕಾರ ಹೆಚ್ಚಿನ ಹಣ ಬಿಡುಗಡೆ ಮಾಡಿದೆ. ಇನ್ನು 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಿದೆ ಎಂದು ಸಚಿವರು ಈ ಸಂದರ್ಭ ತಿಳಿಸಿದರು. ವಿಧಾನಮಂಡಲ ಅಧಿವೇಶನ ನಡೀತಾ ಇದ್ದು ಜಿಲ್ಲೆಗೆ ಆಗಬೇಕಿರುವ ಕೆಲಸಗಳ ಸಂಬಂಧ ಶಾಸಕರು ಮತ್ತು ಅಧಿಕಾರಿಗಳ ಜೊತೆ ಚರ್ಚಿಸಿ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತೆ ಎಂದರು. ಸಂದರ್ಭ ಬಂದರೂ ಅದನ್ನು ಸಮರ್ಥವಾಗಿ ನಿಭಾಯಿಸಬೇಕು. ಯಾವುದೇ ಕ್ಯಾಜುಯಾಲಿಟಿ ಆಗಲಿಕ್ಕೆ ಅವಕಾಶ ಕೊಡಬಾರದು ಎಂಬ ಸೂಚನೆ ಕೊಟ್ಟಿದೆ. ಸೊ ಆ ದಿಶೆಯಲ್ಲಿ ಕೊಡಗು ಜಿಲ್ಲಾಡಳಿತ ಎಲ್ಲ ಜವಾಬ್ದಾರಿಯುತವಾಗಿ ಅವರ ಪ್ರಯತ್ನಗಳು ಮಾಡಿದ್ದಾರೆ. ಅನೇಕ ಕಡೆ ಸ್ವಲ್ಪ ಹೌಸಿಂಗ್ ಕೆಲವಲ್ಲ ಮೇಜರ್ ಆಗಿದ್ದು ಓನ್ಲಿ 12 ಹೌಸಸ್ ಪೂರ್ತಿ ನಿರ್ಣಾಮ ಆಗಿದ್ದು ಈಗಾಗಲೇ ಅವರಿಗೆ ಪರಿಹಾರ ಕೊಡಲಿಕ್ಕೆ ಏರ್ಪಾಡು ಮಾಡಿದ್ದಾರೆ. ಒಟ್ಟಾರೆ 129 ಇವರೆಗೂ ಜಿಲ್ಲಾಡಳಿತಕ್ಕೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 129 ಅವರಿಗೆಲ್ಲ ಈಗಾಗಲೇ ಅವರು ಕೆಳಮಟ್ಟದ ಅಧಿಕಾರಿಗಳು ಸೂಚನೆ ಕೊಟ್ಟು ಅವ್ರಿಗೇನು ಸಹಕಾರ ಮಾಡಬೇಕು ಗೈಡ್ಲೈನ್ಸ್ ಪ್ರಕಾರ ಸಹಕಾರ ಕೊಡಲಿಕ್ಕೆ ತಯಾರಿದ್ದಾರೆ. ಇದ್ರ ಜೊತೆಯಲ್ಲಿ ಪಬ್ಲಿಕ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಈಗ ಮೇಜರ್ ಇಲ್ಲಿ ಆಗಿರ್ತಕ್ಕಂಥದ್ದು ನಾವು ನಿನ್ನೆ ಇವತ್ತು ನಂಬರ್ ಆಫ್ ಪ್ಲೇಸಸ್ ವಿಸಿಟ್ ಮಾಡಿದಾಗ ತಾವು ನಮ್ಮ ಜೊತೆಲಿ ಇದ್ವಿ. ರೋಡ್ಸ್ ಭಾಳ PRD ರೋಡ್ಸ್ ಇರ್ಬೋದು, PWD ರೋಡ್ಸ್ ಇರ್ಬೋದು, 2-3 ಕಡೆ ನಿನ್ನೆ 275 ನ್ಯಾಷನಲ್ ಹೈವೇ 90 and 90.3 ಕಿಲೋಮೀಟರ್ಸ್ನಲ್ಲಿ ಸ್ಲಿಪೇಜ್ ಆಗಿರ್ತಕ್ಕಂಥದ್ದು, ರೋಡ್ ಬ್ಲಾಕ್ ಮಾಡಿರ್ತಕ್ಕಂಥದ್ದು ಅವೆಲ್ಲ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಎಲ್ಲ ತೆಗೆದುಕೊಂಡಿದೆ. ಸೊ ಈ ರೀತಿಯಾಗಿ ಅನೇಕ ಕಡೆ ಈಗ ನಾವು ಹೋಗಿದ್ದೀಗ ಸ್ಪೆಂಡ್ ಮೋರ್ ದೆನ್ 2 hours ಆಯ್ತು ಹೋಗಿ ಬರಲಿಕ್ಕೆ. ಅಲ್ಲಿ ಒಂದು ಬ್ರಿಡ್ಜೇ ಪೂರ ಆ ಫಾಲ್ಸ್ ಮುಂದೆ ಯಾವ ಪಂಚಾಯತಿ ಆ ಬ್ರಿಡ್ಜ್ ಭಾಳ ಹಳೆಯ ಬ್ರಿಡ್ಜ್, ಅಲ್ಲಿ ಭಾಳ ಸಿದಿಲ್ಗೊಳ್ತಾ ಇದೆ. ಈ ಸೈಡು ಆ ಸೈಡ್ ಕವರೇಜ್ ಆಗ್ತಾ ಇದೆ, ಅದು ಕರ್ವ್ನಲ್ಲಿದೆ, ಅದು ಸಾಯಿಲ್ಸ್ ಎಲ್ಲ ಎರೋಜನ್ ಆಗ್ತಾ ಇದೆ. ಹೀಗಾಗಿ PRD ಅಧಿಕಾರಿಗಳು ಕರೆದು ತಕ್ಷಣ ಎಸ್ಟಿಮೇಟ್ ಮಾಡಿ ಕಳಿಸ್ಬೇಕು. ಅದನ್ನು ಭದ್ರವಾಗಿ ಬರುವಂಥ ಮತ್ತೊಂದು 25-30 ವರ್ಷ ಇಂಟ್ಯಾಕ್ಟ್ ಆಗಿರಬೇಕು. ಆ ಪ್ಲ್ಯಾನ್ ಮಾಡಿ ವೈಂಡಿಂಗ್ ಮಾಡಿ ಮಾಡಬೇಕಂತೆಲ್ಲ ನಿರ್ದೇಶನ ಕೊಡಲಿಕ್ಕೆ ಈಗ ಆ ಬ್ರಿಡ್ಜ್ ನೋಡಲಿಕ್ಕೆ ಶಾಸಕರಲ್ಲಿ ಕರ್ಕೊಂಡು ಹೋಗಿದ್ದು. ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ಜಂಬೂರು ಗ್ರಾಮದ ನಿವಾಸಿಗಳಿಗೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಲಾಗುವುದೆಂದರು. ಜಂಬೂರಿನಲ್ಲಿ ವಿದ್ಯುತ್ ಉಪಕೇಂದ್ರ ನಿರ್ಮಾಣ ಮಾಡ್ತಾ ಇರುವುದರಿಂದ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಶೀಘ್ರ ಈ ಸಮಸ್ಯೆ ಪರಿಹರಿಸಲಾಗುತ್ತೆ ಎಂದರು. ಒಳಚರಂಡಿ ಕಾಮಗಾರಿ ಸಂಪೂರ್ಣ ಪೂರ್ಣಗೊಂಡಿಲ್ಲ, ಹಾಗಾಗಿ ಸಮಸ್ಯೆಯಾಗಿದ್ದು ಈ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಡಾಕ್ಟರ್ ಮಂತರಗೌಡ ತಿಳಿಸಿದರು. ಜಂಬೂರು ಗ್ರಾಮದಲ್ಲಿ ಇನ್ನೂ ಖಾಲಿ ಇರುವ ಮನೆ ಹಾಗೂ ಸಂತ್ರಸ್ತರಲ್ಲದವರು ವಾಸ ಮಾಡ್ತಾ ಇರುವ ಬಗ್ಗೆ ಗಮನ ಸೆಳೆದಾಗ ಈ ಸಂಬಂಧ ಉಪವಿಭಾಗಾಧಿಕಾರಿಯವರು ಫಲಾನುಭವಿಗಳ ಪಟ್ಟಿ ಪರಿಶೀಲಿಸಿ ವರದಿಯನ್ನ ನೀಡಲಿದ್ದಾರೆಂದು ಶಾಸಕರು ವಿವರಿಸಿದರು. ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಮಳೆ ಹಾನಿ ಬಗ್ಗೆ ಮಾಹಿತಿ ನೀಡಿ NDRF ನಿರ್ದೇಶನದಂತೆ ಪರಿಹಾರ ನೀಡಲಾಗುತ್ತೆ ಎಂದರು. ನಿರಾಶ್ರಿತರು ಯಾವಾಗ ಶಿಫ್ಟ್ ಆಗಿದ್ರು ಆ ಪ್ರಾಜೆಕ್ಟ್ ಫುಲ್ ಆಗಿ ಕಂಪ್ಲೀಷನ್ ಮಾಡಿರಲಿಲ್ಲ. UGD ಕನೆಕ್ಷನ್ ಮಾಡಿ ಒಂದು ದೊಡ್ಡ ಪಿಟ್ಟಲ್ಲಿ STP ಮಾಡಿರಲಿಲ್ಲ. ಅದು ಅದರೊಳಗೆ ಹ್ಯಾಂಡ್ ಓವರ್ ಮಾಡಿ, ಯಾಕಂದ್ರೆ ಅವತ್ತು ನೀವು ಹೇಳ್ದಂಗೆ ಅವಾಗ ಅವಸರ ಇರ್ಬೋದು, ಆ ಟೈಮಲ್ಲಿ ಅಕಾಮಿಡೇಷನ್ ಕೊಡಬೇಕಂತ ಸಂದರ್ಭದಲ್ಲಿ ಅಲ್ಲಿ UGD ಮಾಡಲಿಕ್ಕೆ ಕಂಪ್ಲೀಷನ್ ಆಗಲಿಲ್ಲ. ಆ STP ಏನು ಮಾಡಿದ್ರು ಅಂತಂದ್ರೆ ಡೈರೆಕ್ಟ್ ಆಗಿ ಒಂದು ಪಿಟ್ ಮಾಡಿ ಬಿಟ್ಟವ್ರೆ. ನೀವು ಹೇಳ್ದಂಗೆ ಮಳೆ ಪ್ಲಸ್ ನೀರು ಪ್ಲಸ್ ಏನೇನು ಗ್ರೇ ವಾಟರ್ ಏನು ಬರ್ತದೆ ಅದು ವಾಪಸ್ಸು ಬ್ಯಾಕ್ ಫ್ಲೋ ಆಗಿ ಅವ್ರ ಇದ್ರಲ್ಲಿ ಉಪ್ಪು ಬರ್ತಾ ಇದೆ, ಚರಂಡಿ ಬೇರೆ ಕಡೆ ಹೋಗ್ತಾ ಇದೆ, ಪ್ಲಸ್ ಅದ್ರ ಒಳಗೆ ಅವ್ರ ಮನೆ ಒಳಗೇನೂ ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಅವ್ರಿಗೆ ವಾರಕ್ಕೆ ಒಂದು ದಿವಸ ಈ ಸಕ್ಷನ್ ಮಿಷಿನ್ ಬರ್ತವೆ, ನಮ್ಮ ಮುನ್ಸಿಪಾಲಿಟಿ ಇರ್ಬೋದು, ಮಡಿಕೇರಿ ಇರ್ಬೋದು, ಪ್ಲಸ್ ಪಂಪಿಂಗ್ ಅಲ್ಲಿ ಬರೀ ವಾಟರ್ ಬರ್ತದೆ, ಬಟ್ ಇಟ್ ಇಸ್ ನಾಟ್ ಫಾರ್ ಸಾಲಿಡ್ ವೇಸ್ಟ್. ಅದಕ್ಕೋಸ್ಕರ ನಮ್ಮಲ್ಲಿ ಸೋಮರ್ಪೇಟೆಯಲ್ಲಿ తీసిವ್ರೆ there is one suction machine in Somerpet which is not being used. ಅದನ್ನ ಪರ್ಮನೆಂಟ್ ಆಗಿ ಅಲ್ಲೇ ನಿಲ್ಲಿಸಿ ತಾತ್ಕಾಲಿಕ ಅಂದ್ರೆ ಆಸ್ ಪರ್ ಸ್ಟಾಪ್ ಗ್ಯಾಪ್ ಅಲ್ಲಿ ಆ ಕೆಲಸ ಆಗಲಿ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ನೀವು ಹೇಳ್ದಂಗೆ 160 to 70 lakhs ಅಲ್ಲಿ STP ನಾವು ಮಾಡಿದ್ರೆ ಅದ ಎಸ್ಟಿಮೇಟ್ ಅಲ್ಲಿ ಮಾಡ್ಕೊಂಡು STP ಓನ್ಲಿ ಫಾರ್ ಜಂಬೂರ್ ಬಾಣೆಗೆ ಮಾಡ್ಲಿಕ್ಕೆ ನಾವು ಈ ಸರಿ ಪ್ರಪೋಸಲ್ ಇರಲಿ. ಎಷ್ಟೋ ಜನ ಇದ್ದಾರೆ, ಕೆಲವು ಜನ ಇಲ್ಲ, ಆಮೇಲೆ ಕೆಲವು ಜನ ಬೇರೆಯವ್ರಿಗೆ ಕೊಟ್ಟವ್ರೆ ಅಂತ ಮಾಹಿತಿ. ನಮ್ಮ AC ಅವರು DC ಅವರು ಏನ್ ಮಾಡೋರು ಅಂತಂದ್ರೆ ಅವ್ರು ಒಂದು ಆಡಿಟ್ ಮಾಡ್ತಾವ್ರೆ, ಯಾರು ನಿಜವಾಗ್ಲಂತೂ ಇರೋರು ಅವರು ಫಸ್ಟ್ ಫಲಾನುಭವಿಗಳ ಇದೆಯಲ್ವಾ ಅಂತ ಒಂದು ಪಟ್ಟಿ ತಗೋತಾರೆ. ಯಾಕಂತಂದ್ರೆ ದಿಢೀರಾಗಿ ಬಂದ್ಬಿಟ್ಟು ಅವ್ರನ್ನ ನಮ್ಗೆ ಗೊತ್ತಿರಂಗೆ
ಇಟ್ ಇಸ್ ನಾಟ್ ಹ್ಯೂಮನ್ಲಿ ರೈಟ್ ಒಬ್ಬರ ಮರಗಾಕ. ಅದಕ್ಕೆ ಫಲಾನುಭವಿ ಪಟ್ಟಿಗಳು ಪ್ಲಸ್ ಅಂತ ಮ್ಯಾಚ್ ಮಾಡಿ ಯಾರು ಕೂರ್ಬೇಕಾಗಿರೋರಿಗೆ ಫಸ್ಟ್ ಅವಕಾಶ ಮಾಡೋದು. ಅದಾದ್ಮೇಲೆ ಎಷ್ಟೋ ಜನಕ್ಕೆ ನಾವು ಕೊಡೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಈಗ 200 ಪ್ಲಸ್ ಈ ಉಳಿಕೆ ಎಷ್ಟೆಷ್ಟು ಉಳಿಕೆ ಇರುತ್ತೆ ಅದನ್ನ ಈಗ ನೆಕ್ಸ್ಟ್ಗೆ ನಾವು ತುಂಬಿಸೋಕ್ಕೆ ನಾವು ಜವಾಬ್ದಾರಿ. ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ವೀಣಾ ಅಚ್ಚಯ್ಯ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಉಪವಿಭಾಗಾಧಿಕಾರಿ ವಿನಾಯಕ ನರವಾಡೆ, ತಹಶೀಲ್ದಾರರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ಪ್ರಮುಖರಾದ ಲಕ್ಷ್ಮಣ, ಕೆಬಿ ಶಾಂತಪ್ಪ, ಕೆಎಂ ಲೋಕೇಶ್, ಯಾಕೂಬ್ ಮತ್ತಿತರರು ಪಾಲ್ಗೊಂಡಿದ್ದರು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್.
one more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism, NSS, NCC, sports, cultural and other co-curricular activities are encouraged. 30 plus value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ಮದೆನಾಡು ಗ್ರಾಮದ ಸಾಲಾಪು ಸಮೀಪದ ಪಟ್ಟಣ ಕುಟುಂಬಸ್ಥರ ಕಾಫಿ ತೋಟಗಳಿಗೆ ಶನಿವಾರ ರಾತ್ರಿ ಕಾಡಾನೆಗಳ ಹಿಂಡು ದಾಳಿ ನಡೆಸಿ ವ್ಯಾಪಕ ಹಾನಿ ಉಂಟು ಮಾಡಿದೆ. ಬಾಳೆ, ಅಡಿಕೆ, ತೆಂಗು, ಕಾಫಿ ಗಿಡಗಳಿಂದ ತುಳಿದು ಧ್ವಂಸ ಮಾಡಿ ನಷ್ಟ ಮಾಡಿವೆ. ಕಾಡಾನೆಗಳ ಹಿಂಡು ಜನವಸತಿ ಸಮೀಪದಲ್ಲೇ ಹಾದು ಹೋಗಿರುವುದರಿಂದಾಗಿ ಕೆಲಸ ಕಾರ್ಯಗಳಿಗೆ ಮನೆಯಿಂದ ಹೊರಗೆ ಹೋಗಲು ಗ್ರಾಮಸ್ಥರಲ್ಲಿ ಆತಂಕ ಮೂಡಿ ಭಯಭೀತರಾಗಿದ್ದಾರೆ. ಅರಣ್ಯ ಇಲಾಖೆಯವರು ಹಾಗೂ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಶನಿವಾರ ರಾತ್ರಿ ಪಟ್ಟಣ ಪುರುಷೋತ್ತಮ, ಪಟ್ಟಣ ಲಲಿತಾ, ಪಟ್ಟಣ ಧನಂಜಯ ಅವರಿಗೆ ಸೇರಿದ ತೋಟಗಳಿಂದ ಕಾಡಾನೆಗಳು ನಾಶಪಡಿಸಿವೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಭಾನುವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ. ಸಂಪೂರ್ಣ ಸಾಯಂಕಾಲ 7:30 ಗಂಟೆಯಿಂದ ಆನೆಗಳು ಇಲ್ಲಿಗೆ ಬಂದು 4-5 ಆನೆಗಳಿದ್ದಿರ್ಬೋದು. ಇಲ್ಲಿಂದ ನಮ್ಮ ತೋಟಕ್ಕೆ ಬಂದು ಸಂಪೂರ್ಣ ಬೆಳೆ ಎಲ್ಲ ನಾಶ ಮಾಡಿದೆ. ಅಂದರೆ ಕಾಫಿ ಮತ್ತು ಕಾಳುಮೆಣಸು, ಬಾಳೆ ಎಲ್ಲ ಸಂಪೂರ್ಣ ನಾಶವಾಗಿ ಹೋಗಿದೆ. ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲವೂ. ಅದರಿಂದ ಇವತ್ತು ಅರಣ್ಯಾಧಿಕಾರಿಗಳು ಅವರು ಬಂದು ನೋಡಿಕೊಂಡು ಹೋಗಿದ್ದಾರೆ. ಆದಷ್ಟು ಶೀಘ್ರವಾಗಿ ಪರಿಹಾರ ಮೊತ್ತವನ್ನು ಕೊಡಿಸಬೇಕಾಗಿ ನಾವು ಈ ಮೂಲಕ ಅಂದಾಜು ಒಂದು 60 ಕಾಫಿ ಗಿಡಗಳು ಹೋಗಿದೆ. ಬಾಳೆ ನಾವು ಅಂದಾಜು ಹೇಳಿದ್ದು ಬಾಳೆನೂ ಒಂದು 80 ಗಿಡ ಎಲ್ಲ ಹೋಗಿರ್ಬೋದು. ನೋಡಿ, ಸುಮಾರು 100ಕ್ಕಿಂತ ಹೆಚ್ಚು ಕಾಫಿ ಗಿಡಗಳು ಎಲ್ಲ ಈ ಥರ ನಾಶ ಮಾಡಿದರೆ ರೈತರು ಈಗ ಬದುಕೋದು ಹೇಗೆ ಈ ಮಲೆನಾಡಲ್ಲಿ? ಮೊದಲೇ ಮಳೆಗೆ ಕಾಫಿ ನಿಂತಿದೆ ಅಷ್ಟಕ್ಕಷ್ಟೇ. ಈ ಥರ ಆನೆಗಳು ಬಂದು ಕಾಟ ಕೊಟ್ಟು ಈಗ ಬರಷ್ಟು ಬಂದಿದ್ದಾರೆ, ಇನ್ಫಾರ್ಮ್ ಮಾಡಿ ಬಂದು 2 ಪಟ ಕೊಡ್ಬಿಟ್ಟು ಹೋಗಿದ್ದಾರೆ. ಸೂಕ್ತ ಪರಿಹಾರ ಕೊಡಬೇಕು. ಹಾಗೆ ಅರಣ್ಯ ಅಧಿಕಾರಿಗಳು ಬಂದು ಅದನ್ನು ಪರಿಶೀಲನೆ ಮಾಡಿ ನಮಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ದಾಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇತು ಗ್ರಾಮದಿಂದ ಬಲಮುರಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಮಕ್ಕಿಕಡವು ಎಂಬಲ್ಲಿ ರಸ್ತೆಯ ಮೋರಿ ಕುಸಿದು ವಾಹನಗಳ ಸಂಚಾರಕ್ಕೆ ತೊಡಕುಂಟಾಗಿದೆ. ಕಳೆದ ಕೆಲವು ದಿನಗಳಿಂದ ದಾಪಕ್ಲು ವಿಭಾಗದಲ್ಲಿ ಸುರಿದ ಧಾರಾಕಾರ ಮಳೆಗೆ ಗದ್ದೆಗಳ ಮಧ್ಯಭಾಗಕ್ಕಾಗಿ ಸಾಗುವ ಈ ರಸ್ತೆ ತೋಡಿಗೆ ಅಳವಡಿಸಿದ್ದ ಮೋರಿಯ ಮಧ್ಯಭಾಗ ಕುಸಿದು ಅಪಾಯದ ಗುಂಡಿ ಗೋಚರಿಸಿದೆ. ಇದರಿಂದ ವಾಹನಗಳ ಸಂಚಾರಕ್ಕೆ ತೊಡಕುಂಟಾಗ್ತಾ ಇದೆ. ಬಲಮುರಿ ಪಾರಾಣೆ ಗ್ರಾಮದಿಂದ ನಾಪಕ್ಲು ಪಟ್ಟಣಕ್ಕೆ ಸಮೀಪದ ರಸ್ತೆ ಇದಾಗಿದ್ದು, ಈ ಮಾರ್ಗವಾಗಿ ಹಲವಾರು ವಾಹನಗಳು ಪ್ರತಿನಿತ್ಯ ಸಂಚಾರ ಮಾಡ್ತಾ ಇವೆ. ಆದ್ದರಿಂದ ಸಂಬಂಧಪಟ್ಟವರು ಈ ರಸ್ತೆಯಲ್ಲಿ ಕುಸಿದಿರುವ ಭಾಗವನ್ನು ಶೀಘ್ರದಲ್ಲಿ ದುರಸ್ತಿಪಡಿಸಿ ವಾಹನಗಳ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೊಡಗು ಚಾನಲ್ ವರದಿ, ಜಕರಿಯಾ, ನಾಪಕ್ಲು.
ಪೊನ್ನಂಪೇಟೆ ತಾಲೂಕಿನ ಪೊನ್ನಂಪೇಟೆ ಪಂಚಾಯಿತಿ ಆವರಣದಲ್ಲಿ ವಿಷನ್ ಸ್ಪ್ರಿಂಗ್ ಸಂಸ್ಥೆ ವತಿಯಿಂದ ಕಣ್ಣಿನ ಉಚಿತ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು. ಶಿಬಿರದಲ್ಲಿ 145 ಮಂದಿಗೆ ಕಣ್ಣಿನ ತಪಾಸಣೆ ಮಾಡಲಾಯಿತು. ವಿಷನ್ ಸ್ಪ್ರಿಂಗ್ ಸಂಸ್ಥೆ ವತಿಯಿಂದ 53 ಮಂದಿಗೆ ಉಚಿತವಾಗಿ ಕನ್ನಡಕವನ್ನು ವಿತರಣೆ ಮಾಡಲಾಯಿತು. ಉಳಿದ 57 ಮಂದಿಗೆ ತಿಂಗಳ ಒಳಗಾಗಿ ಉಚಿತವಾಗಿ ಕನ್ನಡಕವನ್ನು ನೀಡಲಾಗುತ್ತೆ ಅಂತ ಸಂಸ್ಥೆಯ ಮುಖ್ಯಸ್ಥರಾದ ಜಲೀಲ್ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಬಗ್ಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪುಟ್ಟರಾಜು ಮಾಹಿತಿಯನ್ನು ನೀಡಿದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುಟ್ಟರಾಜು, ಪೊನ್ನಂಪೇಟೆ ಗ್ರಾಮ ಪಂಚಾಯತಿ ಪಿಡಿಒ. ಇಂದು ಪೊನ್ನಂಪೇಟೆ ಗ್ರಾಮ ಪಂಚಾಯತಿ ಹಾಗೂ ವಿಷನ್ ಸ್ಪ್ರಿಂಗ್ ಫೌಂಡೇಶನ್ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಇದರ ಅನುಕೂಲವನ್ನು ಸಾರ್ವಜನಿಕರು ಪಡೆದುಕೊಳ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ರೀತಿಯಲ್ಲಿ ಸ್ಪಂದನೆ ಇದಕ್ಕೆ ಸಿಗ್ತಾ ಇದೆ. ಇದು ಸಂಪೂರ್ಣ ಉಚಿತವಾಗಿದ್ದು ತಪಾಸಣೆ. ಅವ್ರಿಗೆ ಗ್ಲಾಸ್ ಏನಾದರೂ ಬೇಕಿದ್ದರೆ ಕನ್ನಡಕ 80 ರೂಪಾಯಿ ಪಾವತಿ ಮಾಡಿದ್ರೆ ಸಾಕು. ಉಳಿಕೆ ಅವರ ಫೌಂಡೇಶನ್ ವತಿಯಿಂದ ಭರಿಸಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಇದೊಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವಾಗಿದ್ದು ಇದಕ್ಕೆ ಆಡಳಿತ ಮಂಡಳಿ ಸಂಪೂರ್ಣ ಸಹಕಾರ ಹಾಗೆ ಸಾರ್ವಜನಿಕರ ಸಹಭಾಗಿತ್ವ ಎಲ್ಲರೂ ಸಹಕಾರದಿಂದಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇದು ಯಶಸ್ವಿಯಾಗಿ ಅತ್ಯುತ್ತಮ ಪ್ರಯೋಜನ ಸಾರ್ವಜನಿಕರು ಪಡೆದುಕೊಂಡ್ರೆ ಅದೊಂದು ಉತ್ತಮವಾದಂತಹ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಈ ಸಂದರ್ಭ ಪೊನ್ನಂಪೇಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಣ್ಣೀರ ಹರೀಶ್, ಉಪಾಧ್ಯಕ್ಷ ಆಲಿರ ರಶೀದ್ ಹಾಗೂ ಸದಸ್ಯರಾದ ಮೂಕಳೆರ ಮಧು, ಕೋಳೆರ ಭಾರತಿ, ಕರ್ತಂಬಾಡ ರಸಿಕಾ, ರಾಮಕೃಷ್ಣ ವಿಜಯ್ ಹಾಗೂ ಮತ್ತಿತರರು, ವಿಷನ್ ಸ್ಪ್ರಿಂಗ್ ಸಂಸ್ಥೆಯ ಜಲೀಲ್, ಹರ್ಷಿತಾ, ಸುರಕ್ಷಾ, ಪ್ರಸನ್ನಕುಮಾರ್ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್, ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ, ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್.
in your life. Desirable Designs gives you treasured memory. Sharda Jewelers. ಮಡಿಕೇರಿಯ ಯೋಗ ಬಂಧುಗಳು ಹಾಗೂ ಆರೋಹಣ ಚಾರಣ ತಂಡದ ವತಿಯಿಂದ ಪ್ರಾಣಾಯಾಮ ಧ್ಯಾನ ಭಜನೆಯೊಂದಿಗೆ ಗುರುಪೂರ್ಣಿಮೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ದಿನಾಂಕ 21ರ ಭಾನುವಾರದಂದು ಆಷಾಢ ಹುಣ್ಣಿಮೆಯ ಅಂಗವಾಗಿ ಮಡಿಕೇರಿಯ ಭಾರತೀಯ ವಿದ್ಯಾಭವನದಲ್ಲಿ ಸರಳವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಯೋಗ ಗುರು ಮಹೇಶ್ ಕುಮಾರ್ ಮಾತನಾಡಿ ದಿನದ ವಿಶೇಷತೆಯಿಂದ ತಿಳಿಸಿಕೊಟ್ರು. ಬಳಿಕ ಯೋಗಪಟುಗಳು ಹಾಗೂ ಆರೋಹಣ ಚಾರಣ ತಂಡದ ವತಿಯಿಂದ ಮಹೇಶ್ ಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಯೋಗ ಬಂಧುಗಳು ಹಾಗೂ ಆರೋಹಣ ಚಾರಣ ತಂಡದ ಸದಸ್ಯರು ಪಾಲ್ಗೊಂಡಿದ್ದರು. ಮಕ್ಕಳಿಗೆ, ಹಿರಿಯರಿಗೆ, ಎಲ್ಲರಿಗೂ ನಮ್ಮೆಲ್ಲ ಯೋಗ ಬಂಧುಗಳ ಪರವಾಗಿ ಭಜನೆ ಹಾಗೆ ಆರೋಹಣ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಬಹಳ ಸರಳವಾಗಿ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇದಕ್ಕಾಗಿ ಏನು ಸಹಸ್ರಾರು ರೂಪಾಯಿ ಖರ್ಚೇನು ಮಾಡಿಲ್ಲ. ಅದರಲ್ಲಿ ನಮ್ಮ ಕೆಲವು ಭಗಿನಿಯರು ಉಳಿದವರು ಮಧ್ಯಾಹ್ನವೇ ಇಲ್ಲಿ ಬಂದು ಇದರ ಅಲಂಕಾರದಲ್ಲಿ ತೊಡಗಿಕೊಂಡಿದ್ದರು. ಅವರೆಲ್ಲರಿಗೂ ವಿಶೇಷವಾದ ಧನ್ಯವಾದಗಳು. ಈ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬಹುದು. ಅದಕ್ಕಾಗಿ ಸಾಕಷ್ಟು ಮಂದಿ ನಮ್ಮ ಅಪೇಕ್ಷೆಯಂತೆ ಬಿಳಿ ಉಡುಪನ್ನು ಕೂಡ ಧರಿಸಿ ಬಂದಿದ್ದೇವೆ. ಹಾಗೆ ನಮ್ಮಲ್ಲಿ ನಮ್ಮ ಈ ಭಗವಂತನ ಗುರುಸ್ಮರಣೆಯ ಭಜನೆಯಲ್ಲಿ ನಾವು ತಲ್ಲೀನರಾಗಿದ್ದೇವೆ, ಅದರಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ಹಾಗಾಗಿ ಒಂದು ಸುಂದರವಾದ ಸಂಜೆ ಇವತ್ತು ನಾವು ಕಳೆದಿದ್ದೇವೆ. ಆ ಗುರುವಿಗೆ ನಾವು ನಮ್ಮನ್ನು ಸಲ್ಲಿಸಿದ್ದೇವೆ ಅಂತ ಅಂದ್ಕೊಳ್ತೇವೆ. ಎಲ್ಲ ಕೋರಿಕೆ ನಡೆಸಲು ಕೂಡ ಒಂದು ಶಕ್ತಿ ನಗರದಲ್ಲಿರುವ ಶಕ್ತಿ ರೆಸಿಡೆನ್ಷಿಯಲ್ ಶಾಲೆಯ ರೇಷ್ಮೆ ಮೆಮೋರಿಯಲ್ ಸಭಾಂಗಣದಲ್ಲಿ ಗುರುಪೂರ್ಣಿಮಾದ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಗುರುಪೂರ್ಣಿಮಾ ಪ್ರಯುಕ್ತ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗುರು ಸಮಾನರಾದ ವಿದ್ಯಾಭಾರತಿ ಕರ್ನಾಟಕದ ಪ್ರಾಂತ ಕಾರ್ಯದರ್ಶಿಗಳು ಹಾಗೂ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇದರ ನಿರ್ದೇಶಕರು ಆಗಿರುವ ವಸಂತ ಮಾಧವ್ ಅವರು ಶಕ್ತಿ ವಿದ್ಯಾಸಂಸ್ಥೆಯ ವತಿಯಿಂದ ಶಿಕ್ಷಕರೆಲ್ಲರೂ ಕೂಡಿಕೊಂಡು ಗುರುವಂದನೆಯನ್ನು ಸಲ್ಲಿಸಿದರು. ಈ ಸಂದರ್ಭ ಮಾತನಾಡಿದವರು, ಭಾರತೀಯ ಪರಂಪರೆಯಲ್ಲಿ ಗುರುವಿಗೆ ವಿಶೇಷ ಸ್ಥಾನವನ್ನು ಕಲ್ಪಿಸಲಾಗಿದೆ. ಗುರು ಎಂದರೆ ಒಬ್ಬ ವ್ಯಕ್ತಿಯಲ್ಲ, ಗುರು ಎಂದರೆ ಒಂದು ಶಕ್ತಿ. ಒಬ್ಬ ಗುರು ಪ್ರಕೃತಿಯಲ್ಲಿರುವ ಮರ, ಗಾಳಿ, ನದಿಯಂತೆ
ನಿಸ್ವಾರ್ಥಿಯಾಗಿರುತ್ತಾನೆ. ಇಡೀ ಪ್ರಕೃತಿಯೇ ಒಂದು ಗುರುವಿದ್ದಂತೆ. ಅದು ನಮಗೆ ಅರಿವು ಮತ್ತು ಜಾಗೃತಿಯನ್ನು ಕಲ್ಪಿಸುತ್ತೆ. ನಿಜವಾದ ಶಿಕ್ಷಣ ಎಂದರೆ ಒಬ್ಬ ವ್ಯಕ್ತಿಯ ಮನಸ್ಸಿನ ಒಳಗಿನ ಬೆಳಕನ್ನು ಹೊರ ಜಗತ್ತಿಗೆ ಪರಿಚಯಿಸುವುದೇ ಆಗಿದೆ. ಅಂತಹ ಶಿಕ್ಷಣವನ್ನು ಕಲಿಸಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ ಮಾಡುವಾತನೇ ಗುರು ಅಂತ ಹೇಳುವ ಮೂಲಕ ವಿದ್ಯಾರ್ಥಿಗಳಿಗೆ ಗುರುಪೂರ್ಣಿಮಾದ ಮಹತ್ವವನ್ನು ತಿಳಿಸಿಕೊಟ್ರು. ಗುರುಪೂರ್ಣಿಮಾ ಪ್ರಯುಕ್ತ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕೂಡಿಕೊಂಡು ಶಿಕ್ಷಕರ ಪಾದವನ್ನು ಮುಟ್ಟಿ ನಮಸ್ಕರಿಸುವ ಮೂಲಕ ಗುರುವಂದನೆ ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ ಶಕ್ತಿ ವಿದ್ಯಾಸಂಸ್ಥೆಯ ಪ್ರಧಾನ ಸಲಹೆಗಾರರಾದ ರಮೇಶ್ ಕೆ ಪ್ರಾಸ್ತಾವಿಕ ಭಾಷಣ ಮಾಡಿದರೆ, ಶಕ್ತಿ ವಸತಿ ಶಾಲಾ ಪ್ರಾಂಶುಪಾಲೆ ಬಬಿತಾ ಸೂರಜ್ ಸ್ವಾಗತಿಸಿದರು. ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಕೆಸಿ ನಾಯ್ಕ್, ಶಕ್ತಿ ವಿದ್ಯಾಸಂಸ್ಥೆಯ ಪ್ರಧಾನ ಸಲಹೆಗಾರ ರಮೇಶ್ ಕೆ, ಶಕ್ತಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟೇಶ್ ಮೂರ್ತಿ, ಶಕ್ತಿ ವಸತಿ ಶಾಲಾ ಪ್ರಾಂಶುಪಾಲೆ ಬಬಿತಾ ಸೂರಜ್ ಮತ್ತು ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ದರು. ಅಧ್ಯಾಪಕಿ ಶರಣಪ್ಪ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಶ್ರೀ ಗುರುಭ್ಯೋ ನಮಃ. ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಸೃಷ್ಟಿಕರ್ತನಾದ ಬ್ರಹ್ಮ, ಸ್ಥಿತಕರ್ತನಾದ ವಿಷ್ಣು ಮತ್ತು ಲಯಕಾರಕ ಶಿವ ಇವರ ಮೂರ್ತ ಸ್ವರೂಪರಾದ ಗುರುವಿಗೆ ನಮ್ಮ ವಂದನೆ. ಸೋಮವಾರಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕೂತಿ ಗ್ರಾಮದ ಲಕ್ಷ್ಮೀಕಾಂತ್ ಅವರ ಗದ್ದೆಯಲ್ಲಿ ಭತ್ತದ ನಾಟಿ ಮಾಡಲಾಯಿತು. ಸುಮಾರು 1 ಎಕರೆ ಗದ್ದೆಯಲ್ಲಿ ಬಿರುಸಿನ ಮಳೆಯ ನಡುವೆ ಉತ್ಸಾಹದಿಂದ ಭತ್ತ ನಾಟಿಯಲ್ಲಿ ಪತ್ರಕರ್ತರು ಪಾಲ್ಗೊಂಡಿದ್ದರು. ಪ್ರತಿನಿತ್ಯ ರೈತರ ವಿಚಾರಗಳಿಂದ ಕೇಳಿ ಸುದ್ದಿ ಮಾಡ್ತಾ ಇದ್ದ ಪತ್ರಕರ್ತರು ತಾವೇ ರೈತರೊಂದಿಗೆ ಸೇರ್ಕೊಂಡು ಭತ್ತ ನಾಟಿ ಮಾಡಿದ ಕಾರ್ಯಕ್ಕೆ ಕೂತಿ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸೋಮವಾರಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವಿಜಯ್ ಹಾನಗಲ್, ಉಪಾಧ್ಯಕ್ಷ ವಿಶ್ವ ಕುಂಬೂರು, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಮಾಲಂಬಿ, ಸಹ ಕಾರ್ಯದರ್ಶಿ ಲಕ್ಷ್ಮೀಕಾಂತ್, ಭಾಸ್ಕರ್ ಮುಳ್ಳೂರು, ರವಿ ಹಿರಿಕರ, ಕೂತಿ ಗ್ರಾಮ ಅಧ್ಯಕ್ಷ ಜಯರಾಮ್, ಉಪಾಧ್ಯಕ್ಷ ಗಿರೀಶ್, ಮೋಹನ್, ಸಂದೀಪ್, ಸೋಮಶೇಖರ್ ಮುಂತಾದವರು ಪಾಲ್ಗೊಂಡಿದ್ದರು. ತಾಲೂಕು ಪತ್ರಕರ್ತರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆಗೆ ನಾಟಿ ಕಾರ್ಯದಲ್ಲಿ ಧನ್ಯವಾದ ಹೇಳ್ತೇವೆ. ಯಾಕೆಂದರೆ ನಮ್ಮ ಗ್ರಾಮದಲ್ಲಿ ಬಂದು ಅವರೇ ಇಷ್ಟಪಟ್ಟು ಬಂದು ಇಲ್ಲಿ ಒಂದು ಪ್ರಾತ್ಯಕ್ಷಿತೆ ಕೃಷಿ ಭತ್ತದ ನಾಟಿ ಪ್ರಾತ್ಯಕ್ಷಿತೆ ನಡೆಸಿಕೊಟ್ಟಿರ್ತಾರೆ. ತುಂಬ ಒಂಥರ ಸಂತೋಷದ ವಿಚಾರ. ಒಂಥರ ಎಲ್ಲ ಕುಟುಂಬದ ಸೇರಿ ಒಂದು ನಾಟಿ ಕಾರ್ಯಕ್ರಮ ನಡೆಸಬೇಕಾಗಿದೆ. ಸಣ್ಣ ಮಧು ಅಂತ ಎಲ್ಲ ಸುಮಾರು ಹೊಸ ತಳಿಗಳು ಬಂದಿದೆ, ಅದೆಲ್ಲ ಬೆಳೀತಾರೆ. ನಮ್ಮಲ್ಲಿ ತುಂಬ ಇವಾಗಂತೂ ಈ ಕಾಡು ಪ್ರಾಣಿಗಳ ಕಾಟ ಮತ್ತು ಆಳುಗಳ ತೊಂದರೆಯಿಂದ ಸ್ವಲ್ಪ ಗದ್ದೆಗಳೆಲ್ಲ ಬಾಳ್ಬಿಟ್ಟಿವೆ. ಕೂತಿ ಗ್ರಾಮದ ಲಕ್ಷ್ಮೀಕಾಂತ್ ಅವರ ಗದ್ದೆಯಲ್ಲಿ ನಾವು ಇವತ್ತು ಒಂದು ನಾಟಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು. ಲಕ್ಷ್ಮೀಕಾಂತ್ ಅವರು ನಮ್ಮ ಸಂಘದ ಜಂಟಿ ಕಾರ್ಯದರ್ಶಿನೂ ಆಗಿರೋದ್ರಿಂದ ನಮ್ಮ ಒಂದು ಕಾರ್ಯಕ್ರಮನೂ ಅದರೊಟ್ಟಿಗೆ ಆಗಿದೆ. ಅದ್ರ ಜೊತೆಗೆ ಏನು ಗ್ರಾಮೀಣ ಭಾಗದಲ್ಲಿ ನಾಟಿ ಬಗ್ಗೆ ಮತ್ತು ಭತ್ತದ ಯಾವ ರೀತಿ ಕೃಷಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೊರಭಾಗದ ಪತ್ರಕರ್ತರಿಗೂ ಒಂದು ಅರಿವು ಬರಲಿ ಅಂತ, ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳೋ ನಿಟ್ಟಿನಲ್ಲಿ ನಾವು ಇವತ್ತು ನಾಟಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದು ಯಶಸ್ವಿ ಕೂಡ ಆಗಿದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಾವು ಅವ್ರನ್ನ ಗೆಸ್ಟಾಗಿ ಕರೆದಿದ್ದು, ಆದರೆ ಅವರು ಸ್ವತಃ ಕೃಷಿಕರು, ರೈತರಾಗಿರೋದ್ರಿಂದ
ಅವರು ಒಂದು ನಾಟಿ ಕಾರ್ಯವನ್ನು ನಮ್ಮ ಜೊತೆ ಮಾಡಿದ್ದಾರೆ. ಗ್ರಾಮದ ಅಧ್ಯಕ್ಷರಾದಂಥ ಶ್ರೀಯುತ ಜಯರಾಮ್ ಅವರು ಅವರಿಗೆ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ.